ಹಾಯ್ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಸೂಪರ್ ಟೇಸ್ಟಿಯಾದ ಪೇಡಾನ ಹಾಲಿನ ಪೌಡರಿಂದ ಮನೆಯಲ್ಲೇ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಒಂದು ಬೌಲಷ್ಟು ಹಾಲಿನ ಪೌಡರ್ ತೊಗೊಂಡಿರೋದು, ಅದಕ್ಕೆ ಸಣ್ಣ ಬೌಲಷ್ಟು ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡಿರೋದು, ಮತ್ತು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು, 2 ಏಲಕ್ಕಿ ಕಾಯಿ, ಒಂದು 4ರಿಂದ 5 ಗೋಡಂಬಿನ ತೊಗೊಂಡಿದ್ದೀವಿ. ಒಂದು 2 ಸ್ಪೂನಷ್ಟು ತುಪ್ಪ ತಗೋಬೇಕು. ಒಂದು ಪ್ಯಾನ್ನ ಫಸ್ಟು ಸಿಮ್ಮಲ್ಲೇ ಇಟ್ಕೊಂಡು ಗ್ಯಾಸ್ನ ಬಿಸಿ ಮಾಡ್ಕೊತಾ ಇರೋದು. ಒಂದು 2 ಸ್ಪೂನಷ್ಟು ತುಪ್ಪನ ಫಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀವಿ. ಇದು ಫುಲ್ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು, ಜಾಸ್ತಿ ಉರಿ ಮಾಡ್ಕೊಳ್ಳೋಂಗಿಲ್ಲ. ಆಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲನ್ನ ಹಾಕ್ತಿದ್ದೀವಿ. 2 ಸ್ಪೂನ್ ತುಪ್ಪ ಬಿಸಿ ಆಗ್ತಿದ್ದಂಗೆ ಲೈಟಾಗಿ ಬಿಸಿ ಆದರೆ ಸಾಕಿದು, ಕುದಿಯೋದೇನು ಬೇಡ. ಬಿಸಿ ಆಗ್ತಿದ್ದಂಗೆ ಸಕ್ಕರೆ ಪೌಡರ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪೌಡರ್ ಆ್ಯಡ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಹಾಲಿನ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ. ಒಂದು ಬೌಲಷ್ಟು ಹಾಕಿದ ತಕ್ಷಣ ನೀಟಾಗಿ ಕಲಿಸ್ಕೋಬೇಕು, ಗಂಟಾಗೋ ಚಾನ್ಸಸ್ ಇರುತ್ತೆ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಲೈಟಾಗಿ ತೆಳ್ಳಗಿರುತ್ತೆ. ಆಮೇಲೆ ಬಿಸಿ ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ, ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ದಪ್ಪ ಆಗೋದು. ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ತಿದ್ದೀವಿ. ಇದ್ರ ಜೊತೆ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು, ಆಪ್ಷನಲ್ಲು. ನೋಡಿ, ಇದು ಈ ರೀತಿಯಾಗಿ ಆದಮೇಲೆ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ಬಿಸಿ ಇದ್ದಂಗೆ ಕೈಗೆ ತುಪ್ಪ ಸವರ್ಕೊಂಡು ರೌಂಡಾಗಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೊಬೋದು. ನಾನು ರೌಂಡಲ್ಲಿ ಮಾಡಿದ್ದೆ, ಮಿಡಲಲ್ಲಿ ಗೋಡಂಬಿನ ಇಡ್ತಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.